ನಾನ DC ಅಮ್ಮೋರ್ ಮನೆಗ್ ಹೋಗಿ ವಿಷಯ ಮುಟ್ಸಿ ನಾನು ಅವ್ರನ್ನ ಕರೆದ್ ಬರ್ತೀನಿ. ಬೇಡವಾ ಬೇಡ. ಮೊದಲೇ ಆ DC ಹಾಕಿ ಅನುಮಾನದ ಪ್ರಾಣಿ. ಆಕಿ ಏನೋ ಕೇಳೋದು, ನೀನೇನೋ ಹೇಳೋದು ಬ್ಯಾಡವೇ ಬೇಡ. ಒಂದೋಗಿ ಇನ್ನೊಂದಾಗತ್ತಾ ಅಷ್ಟ. ಬ್ಯಾರೆ ಯಾರ ಹೋಗ್ಲಿ, ನೀನಂತೂ ಹೋಗೋದಾ ಬೇಡ. ಅತ್ಯಾರ, ಯಾರ್ಯಾರ ಹೋಗ್ ಕರೆಯೋದಂದ್ರ ಅದೇನ್ ಚಂದ. ಜೋಗ್ತಿಯವ್ವ ಬೇರೆ ಸುಹಾಸಿನಿ ಪೂಜೆಗ್ ಬರೋ ಕೂಸು ಈ ಮನೇನ ಬೆಳಗ್ತಾಳ ಅಂತ ಹೇಳ್ಯಾಳ. ಗೌರವದಿಂದ ನಡೆಸ್ಕೊಳ್ಬೇಕು ಅಂತ ಹೇಳ್ಯಾರ ಜೋಗ್ತವ್ವ. ಧರ್ಮಣ್ಣ ಅವರ ಮಾಧವಿ ಜೊತೆಗೆ ಕಲೆಕ್ಟರ್ ಅಮ್ಮನ ಮನೆಗೆ ನೀನು ಹೋಗ್ಲೇಬೇಕು. ತಪ್ಪಂಗಿಲ್ಲ. ಅತ್ಯಾರ, ಹಣ್ಣು. ಹೇಳ್ತೀನಿ ಜಾಸ್ತಿ ಓಡಾಡ್ಬೇಡಿ ಅಂತ. ವಾಕಿಂಗು ಜಾಕಿಂಗು ಅಂತ ಸುಮ್ನೆ ಸುತ್ತದು. ನೋಡು, ಗಂಭೀರವಾಗಿ ಕಾಲೊತ್ತದಾದ್ರೆ ಒತ್ತು, ಪಿರಿಪಿರಿ ಮಾಡ್ಬೇಡ. ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡು. ಆಯ್ತು ಬಿಡಿ. ನಮಸ್ಕಾರ ರೀ. ನಮಸ್ಕಾರ. ಯಾರು? ಕ್ಷಮಿಸಿ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನೀವು ತಪ್ಪೇ ಮಾಡಿಲ್ರಿ. ಕ್ಷಮೆ ಯಾಕೆ ಕೇಳ್ತೀರಿ? ಅಂದಂಗ ಎಲ್ಲರೂ ಕಾಣಿಸ್ವಲ್ರು? ಅಮ್ಮ ಅಮ್ಮ ಇರು. ಯಾರ್ ನೀನು? ಯಾರ್ ಬೇಕಿತ್ತು? ಯಾರ್ ಕಾಣ್ಬೇಕಿತ್ತು ನಿಂಗೆ? ಒಬ್ಳೆ ಬಂದಿದ್ಯಾ? ಇಲ್ಲ ರೀ, ನಾನ್ ಒಬ್ಬಕಿನ ಬಂದಿಲ್ಲ. ನನ್ ಜೊತೆ ನಮ್ಮತ್ತೆ ನಂಬಿಕಸ್ತ ಧರ್ಮಣ್ಣ ಅವರು ಬಂದಾರ್ರಿ. ಅವ್ರ ಕಾರ್ನ ನಿಮ್ ಮನೆ ಬಾಜು ನಿಲ್ಸಕತ್ತಾರ್ರಿ. ಇನ್ನೇನ್ ಅವರು ಬಂದ್ಬಿಡ್ತಾರ. ಅದ್ ಸರಿ ಅಮ್ಮ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮ್ಗೆ ಯಾರು ಬೇಕಾಗಿತ್ತು? ನಾನು ಮಾಧವಿ ಅಂತಾರಿ. ಮಾಧವಿನಾ? ಹಿಂದೆ ಯಾವತ್ತೂ ನಿಮ್ಮನ್ನ ಭೇಟಿ ಮಾಡ್ದಂಗಿಲ್ವಲ್ಲ? ಅತ್ತೆ, ಬರ್ತೀನಿ. ಮಾವ, ನಾನ್ ಹೋಗ್ ಬರ್ತೀನಿ. ಒಳ್ಳೇದಾಗ್ಲಮ್ಮ. ಪಲ್ಲವಿ, ಪಲ್ಲವಿ, ಟೈಮ್ ಸರಿಯಾಗಿ ಊಟ ಮಾಡು. ಕೆಲ್ಸ ಅಂತ ಊಟ ಮರಿಬೇಡ. ಸರಿ ಅತ್ತೆ, ಲೇಟ್ ಆಯ್ತು, ನಾನು ಹೊರಡ್ತೀನಿ. ನೀವೇ ಅಲ್ವೇನ್ರಿ DC ಅಮ್ಮೋರು? ಇವಳಿಗೆ ಹೆಂಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡಕತ್ತೀರಿ? ನನಗ್ ನಿಮ್ಮನ್ ನೋಡಿದ ತಕ್ಷಣ ಗೊತ್ತಾಯ್ತ್ರಿ. ನಿಮ್ಮನ್ ನೋಡಿ ಬಾಳ ಖುಷಿ ಆಯ್ತ್ರಿ. ನಾನು ನಿಮ್ಮಂಗರಿ ಎಲ್ಲಾದ್ರೂ ಮನೆಯಿಂದ ಹೊರಗ್ ಹೋಗ್ಬೇಕಾದ್ರ ನಮ್ಮ ಅತ್ತೆಯವ್ರಿಗೆ ಹೇಳಿನೇ ಹೋಗೋದ್ರಿ. ನಮ್ಮ ಮಾವ ಇಲ್ರಿ. ಅಲ್ಲಮ್ಮ, ಯಾರ್ ಬೇಕು ನಿಂಗೆ? ಯಾರನ್ನ ಹುಡ್ಕೊಂಡ್ ಬಂದಿದ್ಯಾ? ಏನೋ ಕಾಣವಲ್ತು ಅಂತಿದ್ಯಲ್ಲ, ಯಾರ್ ಬೇಕಿತ್ತು? ನೀನ್ ಒಬ್ಳೆ ಬೇರೆ ಬಂದಿದ್ಯಾ? ನಾನ್ ಅವಾಗ್ಲೇ ಹೇಳಿದೆ ಅಲ್ರಿ, ನನ್ ಹೆಸರು ಮಾಧವಿ ಅಂತ. ನಾನು ಭೀಮಾಂಬಿಕಾ ದೇವಿಯವ್ರ ಸೊಸೆರಿ. ಭೀಮಾಂಬಿಕಾ ಅವ್ರ ಸೊಸೆನಾ? ಅಯ್ಯೋ, ಏನಮ್ಮ ನಿಂತ ಇದ್ಯಾ? ಕೂತ್ಕೊಮ್ಮ. ಪರವಾಗಿಲ್ಲ ರೀ. ಇಲ್ಲಮ್ಮ, ಕೂತ್ಕೊಂಬ. ನಮ್ಮನೆಗ್ ಬಂದಿದ್ಯಾ? ನೀವು ಕುತ್ಕೊಳ್ರಲ್ಲ. ಅದು ಭೀಮಾಂಬಿಕಾ ಅವ್ರು ಇದಾರಲ್ರಿ, ಅವ್ರ ಸೊಸೆರಿ. ನನ್ ಗಂಡನ್ ಹೆಸರು ರಾಜು ಅಂತ. ರಾಜುನಾ? ಅವ್ರ್ಯಾರು? ಅವ್ರ ಹೆಸರು ರಾಜ ಅಂತಾರ್ರಿ, ಆದ್ರೆ ಊರವರೆಲ್ಲ ಅವ್ರನ್ನ ಪುಷ್ಪರಾಜ ಅಂತಾನೆ ಕರೀತಾರ್ರಿ. ಓಹೋ, ನೋಡಿ ಇವ್ರೆ ಯಾಕೆ ಹಾಕಿ ಕರೀತಾರ ಗೊತ್ತಾ? ಪುಷ್ಪರಾಜ್ ಸಿನಿಮಾ ಎಫೆಕ್ಟು. ನಾವಿಬ್ರು ನೋಡಿದೀವಿ ಅದನ್ನ. ಅಂದಂಗೆ ನೀವ್ ಭೀಮಾಂಬಿಕೆ ಅವ್ರ ಸೊಸೆನಾ? ಹೂನ್ರಿ. ಆದ್ರೂ ನಿಮ್ಮನ್ನ ಹೆಂಗ್ ಸೊಸೆ ಮಾಡ್ಕೊಂಡ್ರು ಅಂತ ಕೇಳ್ದೆ ಅಷ್ಟೇ. ಅಯ್ಯೋ, ತಪ್ಪು ತಿಳ್ಕೊಬೇಡಿ. ಅವ್ರು ನೋಡಿದ್ರೆ ಹಂಗಿದಾರೆ.
ನೀವ್ ನೋಡಿದ್ರೆ ಹಿಂಗಿದ್ದೀರಾ, ನಿಮ್ಮನ್ನ ಹೆಂಗ್ ಸೊಸೆ ಮಾಡ್ಕೊಂಡ್ರು ಅಂತ ಕೇಳ್ದೆ. ಓ ಅದಾ, ನಮ್ಮಿಬ್ಬರದು ಪ್ರೇಮ ವಿವಾಹ ರೀ. ಅದೇ ಲವ್ ಮ್ಯಾರೇಜ್ ಅಂತಾರಲ್ರಿ, ಅದೇ ರೀ. ಲವ್ ಹೆಂಗಾಯ್ತು ಅಂತ ಹೇಳೇನ್ರಿ? ನಾನೊಂದಿನ ಸೌದತ್ತಿ ಜಾತ್ರೆಗೆ ಹೋಗಿದ್ದೆ ರೀ. ಅಲ್ಲಿಗೆ ಪುಷ್ಪರಾಜ್ ಅವರು ಬಂದಿದ್ರು. ಅವ್ರು ನನ್ನನ್ನ ನೋಡಿದ್ರ, ಅವಾಗ ಅವ್ರಿಗೆ ನನ್ ಮೇಲ್ ಪ್ರೀತಿ ಆಗೋಯ್ತ್ರಿ. ಆಮೇಲೆ ಅವ್ರು ನನ್ ಮೇಲೆ ಹೂವ ಹಾಕಿದ್ರು. ಆಮೇಲೆ ನನ್ ಹಣೆಗೊಂದ್ ಮುತ್ ಕೊಟ್ರು. ಆಮೇಲೆ ಬಿಗ್ಗಿಯಾಗಿ ತಪ್ಕೊಂಡ್ರು ರೀ. ಆಮೇಲೆ ಏನಾಯ್ತಂದ್ರೆ ನನ್ ಕೈ ಹಿಡ್ಕೊಂಡ್ ಕರ್ಕೊಂಡ್ ಹೋದ್ರಿ. ಮಾಧವಿ ಅಮ್ಮ, ಆ ಬಂದ್ ವಿಷಯ ಹೇಳ್ರಿ. ಹಾ, ಅಯ್ಯೋ, ನನ್ ಬಂದ್ ವಿಷಯನ ಮರ್ತೆ ನೋಡ್ರಿ. ನನ್ ಪ್ರೀತಿ ವಿಷಯ ಹೇಳ್ಕೊಂಡ್ ಕುತ್ಕೊಂಡ್ಬಿಟ್ಟೆ ರೀ. ಅಂದಾಗೆ ಇಲ್ಲೊಂದ್ ಪುಟಾಣಿ ಮಗು ಇತ್ತಂತಲ್ಲ, ಅದೇ ನಿಮ್ ಮಗಳು ಅನು ಎಲ್ಲಿ? ಅವಳ ಸ್ಕೂಲಿಗೆ ಹೋಗಿದ್ದಾಳೆ. ಹೌದಾ ಮೇಡಮ್, ನಿಮ್ಮಿಂದ ನನ್ಗೊಂದು ಉಪಕಾರ ಆಗ್ಬೇಕಾಗಿತ್ರಿ. ಅದಾದ್ರೆ ನಾನ್ ನಿಮ್ಗೆ ಜನ್ಮ ಪೂರ್ತಿ ಋಣಿಯಾಗೇ ಇರ್ತೀನಿ. ಏನು ಅಂತ ಹೇಳಿ, ನನ್ನಿಂದ ಆಗಿದ್ದು ನಾನ್ ಮಾಡ್ಕೊಡ್ತೀನಿ. ನಿಮ್ ಮಗಳು ಅನುಗೆ 5 ವರ್ಷ ದಾಟಿಲ್ಲ ಅಲ್ವೇನ್ರಿ? ಇಲ್ಲ. ಚೊಲೋ ಆಯ್ತ್ ಬಿಡ್ರಲ್ಲ. ಅಲ್ಲಮ್ಮ, ನೀನ್ ಬಂದು ಅರ್ಧ ಗಂಟೆ ಆಯ್ತು, ವಿಷಯ ಏನು ಅಂತಾನೆ ಹೇಳಿಲ್ಲ. ಮೇಡಮ್ ಅವ್ರೆ, ಮದ್ವೆ ಆಗಿ ಬಹಳ ವರ್ಷ ಆದ್ರೂನು ನನ್ಗೊಂದ್ ಕೂಸಾಗಿಲ್ಲ ರೀ. ಎಲ್ಲರೂ ತಾನು ಮಾಡ್ಬಿಟ್ಟೆ, ಏನು ಪ್ರಯೋಜನ ಆಗ್ಲಿಲ್ಲ. ಅದಕ್ಕೆ ಇವಾಗ 5 ವರ್ಷ ದಾಟ್ದೇ ಇರೋ ಹೆಣ್ಮಗುಗೆ ಸುಹಾಸಿನಿ ಪೂಜೆ ಮಾಡಿದ್ರೆ, ಆಮೇಲೆ ಮುತ್ತೈದೆಯರ್ಗೆ ಬಾಗ್ನ ಕೊಟ್ರೆ ಆ ಮಗು ವಿಷಯದಲ್ಲಿ ಅನುಕೂಲ ಆಗುತ್ತೆ ಅಂತ ನಮ್ ಜೋಗ್ತೇವ ಹೇಳ್ರಿ. ಅದಕ್ಕೆ ಬಂದೇನ್ರಿ. ನೀವು ನಿಮ್ ಮಗುನ ಸುಹಾಸಿನಿ ಪೂಜೆ ಕಳಿಸ್ಬೇಕು, ಹಾಗೇನೆ ನೀವು ನಮ್ ವಾಡೆಗ್ ಬರ್ಬೇಕು ಅಂತ ನಾನ್ ಕೇಳ್ಕೊತಿದೀನ್ರಿ. ತಪ್ಪು ತಿಳ್ಕೊಬೇಡಿ, ನಾವು ಈ ಊರಿಗೆ ಹೊಸಬ್ರು. ಅದು ಅಲ್ಲದೆ ಈ ಊರಿನಲ್ಲಿ 5 ವರ್ಷ ತುಂಬಿದ ಹೆಣ್ಮಕ್ಳು ಬಹಳಷ್ಟು ಜನ ಇದ್ದಾರೆ. ಅವನ್ನೆಲ್ಲ ಬಿಟ್ಟು ನಮ್ಮ ಮಗಳು ಅನುನ ಸುಹಾಸಿನಿ ಪೂಜೆ ಕರಿತಿದ್ದೀರಾ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಅದು ಸರ್, ಜೋಗ್ತವ್ವ ನಿಮ್ ಮನ್ಸಲ್ ಮೂಡೋ ಹೆಣ್ಮಗುನೇ ಕರಿಬೇಕು ಅಂತ ಹೇಳಾಳ. ಅವತ್ತು ದೇವಸ್ಥಾನದಲ್ಲಿ ಅವ್ವಾರು ಮೇಡಮ್ ಜೋಡಿ ಮೇಡಮ್ ಮಗಳನ್ನ ನೋಡ್ಯಾರಲ್ಲ, ಹಂಗಾಗಿ ಜೋಗ್ತವ್ವ ಹೇಳಿದ ಹೊತ್ನಾಗ ಅವ್ವಾರ ಮನಸ್ನಾಗ ನಿಮ್ ಮೊಮ್ಮಗಳೇ ಬಂದಾಳ್ರಿ.